The number of electrons present in outermost shell is called dash. Option A valence electrons, option B valence atom, ಆಪ್ಷನ್ ಸಿ ವೇಲೆನ್ಸ್ ಪ್ರೋಟಾನ್ಸ್, ಆಪ್ಷನ್ ಡಿ ವೇಲೆನ್ಸ್ ನಂಬರ್. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ವೇಲೆನ್ಸ್ ಎಲೆಕ್ಟ್ರಾನು ಸ್ನೇಹಿತರೆ. ಅಂದರೆ ಒಂದು ಎಲಿಮೆಂಟ್ನ ಔಟರ್ ಮೋಸ್ಟ್ ಶೆಲ್ಲಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನು ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ ಸ್ನೇಹಿತರೆ. ಅದೇ ರೀತಿ ಎರಡನೇ ಪ್ರಶ್ನೆ, ನಂಬರ್ ಆಫ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ಇನ್ ದ ಎಲಿಮೆಂಟ್ X 89 to 231 is dash. Option A 89, 89 248. Option B 89 142 89. Option C 89 71 89. Option D 89 231 89. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಕಂಡುಹಿಡಿಯೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ಕೊಟ್ಟಿದ್ದಾರೆ ಪ್ರೋಟಾನ್ಗಳ ಸಂಖ್ಯೆ ಇಲ್ಲಿ ಏನಿದೆ 89 ಇದೆ, ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ 89 ಪ್ರೋಟಾನ್. ಅದೇ ರೀತಿ ಪ್ರೋಟಾನ್ಗಳ ಸಂಖ್ಯೆ ಒಂದು ಎಲಿಮೆಂಟ್ನಲ್ಲಿ ಪ್ರೋಟಾನ್ಗಳ ಸಂಖ್ಯೆ ಎಷ್ಟಿರುತ್ತೆ ಅಷ್ಟೇ ಸಂಖ್ಯೆಗಳನ್ನು ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತೆ. ಹಾಗಾಗಿ ಎಲೆಕ್ಟ್ರಾನು ಕೂಡ 89 ಆಗುತ್ತೆ ಸ್ನೇಹಿತರೆ. ಮತ್ತು ಆಟಾಮಿಕ್ ಮಾಸ್ ನಂಬರ್ ಏನಾಗುತ್ತಪ್ಪ ಅಂತಂದರೆ ಸ್ನೇಹಿತರೆ, ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಎರಡು ಸೇರಿ ಆಟಾಮಿಕ್ ಮಾಸನ್ನು ಆಟಾಮಿಕ್ ಮಾಸ್ ಅಂದರೆ ಪರಮಾಣು ರಾಶಿ ಸಂಖ್ಯೆ ಆಗುತ್ತದೆ ಸ್ನೇಹಿತರೆ. ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಇಸ್ ಈಕ್ವಲ್ ಟು 231. ಇಲ್ಲಿ ಪ್ರೋಟಾನ್ ಕೊಟ್ಟಿದ್ದಾರೆ ಸ್ನೇಹಿತರೆ 89 ಪ್ಲಸ್ ನ್ಯೂಟ್ರಾನ್ ನಮಗೆ ಗೊತ್ತಿಲ್ಲ, ಎನ್ 89 ಪ್ಲಸ್ ಎನ್ ಇಸ್ ಈಕ್ವಲ್ ಟು 231. ಎನ್ ಇಸ್ ಈಕ್ವಲ್ ಟು ಇಲ್ಲಿ 89 ಎಡಗಡೆ ಇದ್ದಿದ್ದು ಬಲಗಡೆ ಬಂದಾಗ ಮೈನಸ್ ಆಗುತ್ತೆ ಸ್ನೇಹಿತರೆ. 231 ಮೈನಸ್ 89 ಇಸ್ ಈಕ್ವಲ್ ಟು ಎನ್ ಇಸ್ ಈಕ್ವಲ್ ಟು 142 ಆಗುತ್ತೆ ಸ್ನೇಹಿತರೆ. ಪ್ರೋಟಾನ್ 89 ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ನ್ಯೂಟ್ರಾನು 142 ಆಗುತ್ತೆ ಸ್ನೇಹಿತರೆ. ಎಲೆಕ್ಟ್ರಾನು ಕೂಡ 89 ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ಯಾವ ಆಪ್ಷನಲ್ಲಿದೆ ಅಂತಂದರೆ 89, ಪ್ರೋಟಾನ್ 89, ನ್ಯೂಟ್ರಾನ್ 142 ಇರಬೇಕು, ಇದಲ್ಲ. ಆಪ್ಷನ್ ಬಿ ನೋಡೋಣ, ಪ್ರೋಟಾನ್ 89 ಮತ್ತು ನ್ಯೂಟ್ರಾನ್ಸ್ 142. ಇದೇ ಸರಿಯಾದ ಉತ್ತರ ಸ್ನೇಹಿತರೆ. 89 142 89. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಧನ್ಯವಾದಗಳು.